ಕರ್ನಾಟಕ ರಾಜ್ಯದ ಅತಿಥಿ ಉಪನ್ಯಾಸಕ ಬಂಧುಗಳಲ್ಲಿ ಈ ಮೂಲಕ ನಾನು ತಿಳಿಯಪಡಿಸುವುದೇನೆಂದರೆ ಮತ್ತು ಮನವಿ ಮಾಡುವುದೇನೆಂದರೆ, ಈಗ ತಾನೇ ಕಾಲೇಜು ಶಿಕ್ಷಣ ಇಲಾಖೆಯಿಂದ 9, 10, 12 ಡಿಸೆಂಬರ್ ತಿಂಗಳಲ್ಲಿ ವರದಿ ಮಾಡಿಕೊಳ್ಳಬೇಕಂತೇಳಿ ಈಗ ತಾನೇ ಆದೇಶ ಆಗಿದೆ. ಅದಕ್ಕೆ ಮಾನ್ಯ ಆಯುಕ್ತರ ಸಹಿ ಕೂಡ ಆಗಿದೆ. ಬಟ್ ಆದರೆ ನಾನು ಈ ಒಂದು ಸಭಾ ಮುಖಾಂತರ ಮನವಿ ಮಾಡೋದೇನಪ್ಪ ಅಂತಂದರೆ, ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನಾನ್ ಯೂಸ್ ಆಗಿರ್ತಕ್ಕಂಥ ನಮ್ಮ ಬಂಧುಗಳು 6,000 ಜನ ಏನಿದ್ದೀರಲ್ಲ, ಯಾವುದೇ ಸಂದರ್ಭದಲ್ಲಿ ನೀವು ಎದೆಗುಂದಬಾರ್ದು, ಧೈರ್ಯವಾಗಿರ್ಬೇಕು. ನೀವು ನಿಮ್ಮ ಏನು ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ನಾವು ಏನು ಯು ಜಿ ಸಿ ಏನಂತ ಅಳ್ತಿದ್ವಲ್ಲ, ನಮಗೆ ಯಾವುದೇ ಯು ಜಿ ಸಿ ಮತ್ತು ನಾನ್ ಯು ಜಿ ಇರ್ತಕ್ಕಂಥ ತಾರತಮ್ಯ ನಾವು ಇಲ್ಲ. ನಮಗೆ ನಾವೆಲ್ಲ ಅಣ್ಣ ತಮ್ಮಂದರು. ನಾವು ನಿಮಗೆ ಏನು ಬೆಳಗಾಂ ಅಧಿವೇಶನದಾಗ ಏನು ಇವತ್ತು ದಿನಾಂಕ 12/12/2025 ಇವತ್ತು ನಮಗೆ ಬೆಳಗಾಂ ಅಧಿವೇಶನದಲ್ಲಿ ನಮಗೆ ಒಂದು ಅನುಮತಿ ಸಿಕ್ಕಿದೆ. ಆ ಒಂದು ಅನುಮತಿಯಲ್ಲಿ ಸುಮಾರು ಈ ರಾಜ್ಯದಲ್ಲಿ 9,000 ಜನ ಅತಿಥಿ ಉಪನ್ಯಾಸಕರು ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಅಂತಕ್ಕಂಥ ತಾರತಮ್ಯವನ್ನು ಮಾಡದೆ, ಅದರಲ್ಲಿ 100ಕ್ಕೆ 95% ಜನ ಅಲ್ಲಿ ಹಾಜರಾಗಿ ನಮ್ಮ ಒಗ್ಗಟ್ಟು, ನಮ್ಮ ಬಲ ಪ್ರದರ್ಶನವನ್ನು ಮಾಡಬೇಕು. ಆ ಮುಖಾಂತರ ಸೇವಾ ಭದ್ರತೆಯನ್ನು ಕೊಡಬೇಕು. ಆಮೇಲೆ ಇದೇನು ಒಂದು ಕೌನ್ಸಿಲಿಂಗ್ ಮಾಡಿದಾರಲ್ಲ, ಅದು ಅತ್ಯಂತ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಪದ್ಧತಿ. ಆ ವೈಜ್ಞಾನಿಕವಾಗಿರ್ತಕ್ಕಂಥ ಪದ್ಧತಿಯನ್ನು ಬಿಡಬೇಕು. ಮಾನ್ಯ ಸರ್ಕಾರಗಳು ಇವತ್ತು ಮಾನವೀಯ ನೆಲೆಗಟ್ಟಿನ ಆಧಾರದಲ್ಲಿ ಇವತ್ತು ನಾನ್ ಯು ಜಿ ಸಿ ಏನೋ ಹೊಂದಿರತಕ್ಕಂಥವ್ರಿಗೆ ಏನು 6,000 ಜನ ಅವರು ಕೂಡ ಒಳಗಿರಬೇಕು. ಈ ಒಂದು ಆದೇಶವನ್ನು ನೋಡಿ ಯಾವುದೇ ನಾನ್ ಯು ಜಿ ಸಿ ಆಗಿರ್ತಕ್ಕಂಥ ನಮ್ಮ ಬಂಧುಗಳು ಯಾವುದೇ ಒಂದು ಚಿಂತೆಗೆ ಮನೋಗ್ರಸ್ತರಾಗಬಾರ್ದು, ಆಮೇಲೆ ಎದೆಗುಂದಬಾರ್ದು. ಆಮೇಲೆ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ಕಲ್ಮನಿಯವರು, ಆಮೇಲೆ ಎಲ್ಲ ನಮ್ಮ ಏನಿವತ್ತು ನಾಯಕರಂತ ನಾವೇನು ಹೇಳ್ತಾ ಇದ್ದೀವಲ್ಲ, ಆ ಎಲ್ಲ ನಾಯಕರು ನಿಮ್ಮ ಜೊತೆಗೆ ಇದ್ದೀವಿ. 10,500 ಜನಕ್ಕೆ ಇವತ್ತು ನ್ಯಾಯ ಸಿಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಬೆಳಗಾವಿನಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೀನಿ. ಇವತ್ತು ಮಾನವೀಯ ನೆಲೆಗಟ್ಟಿನ ಆಧಾರದಲ್ಲಿ 6,000 ಜನ ಭವಿಷ್ಯ ಐತೆ ಸಮಯ, 6,000 ಭವಿಷ್ಯದ ಜೊತೆಗೆ ಕುಟುಂಬ ಐತೆ, ಮಕ್ಕಳಿದಾರ, ಅವರೆಲ್ಲ ಬೀದಿ ಪಾಲಾಕ ಸರ್ಕಾರ ಬಿಡಬಾರ್ದು. ಇದು ಸರ್ಕಾರಕ್ಕೆ ಅತ್ಯಂತ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಇದು ಘನಘೋರವಾಗಿರ್ತಕ್ಕಂಥ ಕಬ್ಬು ಚುಕ್ಕಿ ಆಗ್ತದೆ. ಇಂತಹ ಒಂದು ಘನಘೋರವಾಗಿರ್ತಕ್ಕಂಥ ಅನ್ಯಾಯವನ್ನು ನಾನು ರಾಜ್ಯ ಗೌರವಾಧ್ಯಕ್ಷನಾಗಿ ಇದನ್ನು ಕಟುವಾದ ಒಂದು ರೀತಿಯಲ್ಲಿ ಇದನ್ನು ಆಗ್ರಹ ಪಡ್ತಾ ಇದ್ದೀನಿ. ಇದು ಅನ್ಯಾಯ, ಇದು ಅನ್ಯಾಯದ ಪರಮಾವಧಿ. ಇದಕ್ಕೆ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮುಂದುವರಿಸುತ್ತಿರ್ತೀವಿ. ಹಂಗಾಗಿ ನಾನು ಮಾನ್ಯರಲ್ಲಿ ನಮ್ಮ ಎಲ್ಲ ಬಂಧುಗಳಲ್ಲಿ ನಾನು ಮನವಿ ಮಾಡೋದಿಷ್ಟೇ, ಯಾರು ಎದೆಗುಂದಬಾರ್ದು, ಯಾರು ಅಧೈರ್ಯ ಪಡಬಾರ್ದು. ಇವತ್ತು ಈ ಆದೇಶ ಬಂತಲ್ಲಪ್ಪ, ಏನಾಗ್ತೋ ಏನು ಕತೆ ಅಂತಕ್ಕಂಥ ಏನಾಗೋದಿಲ್ಲ. ಹೋರಾಟದಲ್ಲಿ ಶಕ್ತಿ ಐತೆ, ಶಕ್ತಿಯಲ್ಲಿ ನಮಗೆ ಬಲ ಐತೆ, ಬಲದಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಹಾಗಾಗಿ ಏನು 12ನೇ ತಾರೀಕಿಗೆ ನಮಗೆ ಪರ್ಮಿಷನ್ ಸಿಕ್ಕತ್ತಲ್ಲ, ಆ ಹೋರಾಟಕ್ಕೆ ನಾವೆಲ್ಲ ಸಿದ್ಧರಾಗಿ ನಾವು ಹೋರಾಟದಲ್ಲಿ ಜಯಶಾಲನೆ ಆಗೋಣ, ಯಾರು ಎದೆಗುಂದಬಾರ್ದು ಅಂತೇಳಿ ನಾನು ಈ ಸಭಾ ಮುಖಾಂತರ ಹೇಳ್ತಾ ನನ್ನ ಮಾತು ವಿರಾಮ ಇರ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಟಿ. ದುರ್ಗಪ್ಪ, ರಾಜ್ಯ ಗೌರವಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ.